Okay, write down the fifth one. Find the ratio in which the line segment joining A of 1 comma minus 5 and B of minus 4 comma 5 is divided by x-axis, and also find the coordinates of the point of division. Point of division ನಾವು ಕಂಡುಹಿಡಿಯಬೇಕು ಈಗ. So now write A. What is A? 1 comma minus 5. What is B? minus 4 1 comma 5. comma 5. ಡಿವೈಡ್ ಮಾಡಿರೋ ಪಾಯಿಂಟ್ ಯಾವುದು? x-axis. ಈಗ divided by x-axis, that is ಆ ಕೋಆರ್ಡಿನೇಟ್ ಅಂತ ಹೋಗ್ಬೇಕು x, 0. ನೆನಪಿದೆಯಾ? Yes, sir. x-axis ಮೇಲೆ ಪಾಯಿಂಟ್ ಇದೆ ಅಂದ್ರೆ x ವ್ಯಾಲ್ಯೂ ಇರುತ್ತೆ, y ವ್ಯಾಲ್ಯೂ 0. y-axis ಮೇಲೆ ಪಾಯಿಂಟ್ ಇದೆ ಅಂದ್ರೆ x ವ್ಯಾಲ್ಯೂ 0, y ವ್ಯಾಲ್ಯೂ ಇರುತ್ತೆ. So divided by x-axis ಅಂದ್ರೆ ದೀಕ್ಷಾ, I will take x, 0. So suppose it is divided by y-axis ಅಂದ್ರೆ you can take 0, y. Clear? Yes, sir. ಈಗ ಡಿವೈಡ್ ಮಾಡಿರೋರು ಯಾರೀಗ? ಡಿವೈಡ್ ಮಾಡಿರೋರು ಯಾರು? x, 0. ಕೊಟ್ಟಿದಾರಾ? ಡಿವೈಡ್ ಮಾಡಿರೋರು ಕೊಟ್ಟಿದಾರಾ? ಡಿವೈಡ್ ಮಾಡಿರೋರು ಕೊಟ್ಟಿದಾರಾ? Yes, sir. ಎಸ್. ಯಾವುದು? x, 0. 0. ರೇಷಿಯೋ ನಾವೇ ತಗೋಬೇಕು. ಲೆಟ್ ದ ರೇಷಿಯೋ. Okay. Let the ratio k is to 1. ಡಿವೈಡ್ ಮಾಡಿದಂತ ಕೊಟ್ಟಿದ್ದಾರೆ ಅಂದ್ರೆ ಆ ರೇಷಿಯೋನ k is to 1 ಅಂತ ತಗೋಬೇಕು. So now take what is a? 1 comma minus 5. So x1 y1. B is minus 4 comma 5. x2 y2. K is to 1. It is m1 is to m2. So m1 is k, m2 is 1. So ಬರ್ಕಳಿ ನಿಧಾನ. ಇಂಚು ಮೈಕ್ ಮ್ಯೂಟ್ ಮಾಡು. ಈಗ ನಾವು ರೇಷಿಯೋ is same or ratio is different? Different. Ratio different ಇದ್ರೆ you can use the Section second formula. Correct? Yes, sir. Yes, sir. So take p of x comma y is equal to m1 x2 plus m2 x1 divided by m1 plus M2. next 1 y2 plus m2 y1 divided by m1 plus m2. So now ಎಲ್ಲರೂ ಫಾರ್ಮುಲಾ ಬರ್ಕೊಂಡಾದ್ಮೇಲೆ ಕೇಳ್ರಿ. So for that you can take x, 0. Already coordinates is given. Ratio ನಾವೇ ತಗೊಂಡಿರೋದು. So ಈಗ what is m1? K into what is x2? Minus 4. M2 is 1. X1 is minus 5. Okay. Divided by k plus 1. 1, sir. Sir, x1 1 ಅಲ್ವಾ? ಯಾವುದು? x1 sir. x1 is sorry 1 1. ಹೊಡಿ ಬೇಡ ಸಾನ ನೀನೇನವ ರೆಡಿ ಇರ್ತೀಯ
ನಾನಲ್ಲ ಸರ್, ಮತ್ತೆ ಯಾರು? ಸಿಂಚನ. Since M1 is K, Y2 is 5, M2 is 1, Y1 is minus 5 divided by K plus 1. ಸೊ ನಿಧಾನ ಬರ್ಕೊಳ್ಳಿ, ಏನಾದ್ರು ಡೌಟ್ಸ್ ಇದ್ರೆ ಕೇಳಿ, ಮತ್ತೊಂದ್ಸಲ ಹೇಳ್ಬಿಡ್ತೀನಿ ನಾನು ಆಮೇಲೆ. ನೀವು ಬರ್ಕೊಂಡಾದ್ಮೇಲೆ ಓವರ್ ಅಂತ ಹೇಳಿದ್ಮೇಲೆ ಮುಂದಕ್ಕೆ ಹೋಗೋಣ. ತಪ್ಪನ್ನ ಬರ್ಕೋಬೇಡ್ರಿ. ಓವರ್. ಎಸ್ ಸರ್. ಓಕೆ, ಇಲ್ಲಿ ನೋಡ್ರಿ, ಎರಡು ಪಾಯಿಂಟ್ಸ್ ಅನ್ನ ಕೊಟ್ಟಿದ್ದಾರೆ. ಎರಡು ಪಾಯಿಂಟ್ ಸೇರಿ ಒಂದು ಲೈನ್ ಸೆಗ್ಮೆಂಟ್ ಆಗಿದೆ, ಅದು ಎ ಬಿ ಲೈನ್. ಅದನ್ನ ಡಿವೈಡ್ ಮಾಡಿರೋದು ಯಾರು? ಅದರ ಕೋಆರ್ಡಿನೇಟ್ಸ್ ಕೊಟ್ಟಿಲ್ಲ. ಕ್ಲೀನ್ ಆಗಿ ಅರ್ಥ ಮಾಡ್ಕೊಳ್ರಿ. ಡಿವೈಡ್ ಮಾಡಿರೋ ಪಾಯಿಂಟ್ ಇಲ್ಲಿ ತನಕ ಕೋಆರ್ಡಿನೇಟ್ಸ್ ಕೊಡ್ತಿದ್ದ, ನಾವು ರೇಷಿಯೋ ಕಂಡಿದ್ದೀವಿ. ಈಗ ಡಿವೈಡೆಡ್ ಬೈ ಎಕ್ಸ್ ಆಕ್ಸಿಸ್ ಅಂದ್ರೆ ಯು ಕ್ಯಾನ್ ಟೇಕ್ ಎಕ್ಸ್ ಕಾಮಾ 0. ಸೊ ಡಿವೈಡೆಡ್ ಬೈ ವೈ ಆಕ್ಸಿಸ್ ಅಂದ್ರೆ ನಾವು ಯು ಕ್ಯಾನ್ ಟೇಕ್ 0 ಕಾಮಾ ವೈ ಆನ್ ದಟ್ ಕೇಸ್. ಬಟ್ ಈಗ ನಮ್ಗೆ ಎಕ್ಸ್ ಆಕ್ಸಿಸ್ ಆಗಿರೋದ್ರಿಂದ ಎಕ್ಸ್ ಕಾಮಾ 0. ಸೊ ಡಿವೈಡ್ ಮಾಡಿರೋರ್ನ ಕೊಟ್ಟಿರೋದ್ರಿಂದ ರೇಷಿಯೋನ ನಾವು ಯು ಕ್ಯಾನ್ ಟೇಕ್ ಇಟ್ ಆಸ್ k:1. ಸೊ ವಾಟ್ ಯು ಗಿವನ್ ಯು ರೈಟ್ ಇನ್ ದ ಒನ್ಸ್ ಅಗೇನ್ ಎ ಬಿ ರೇಷಿಯೋ. ಸೊ ಇದಕ್ಕೆ x1 y1, ಇದಕ್ಕೆ x2 y2, k:1 ಗೆ m1 m2. ಸೊ ನಾನು ಇದನ್ನ ಎಕ್ಸ್ಪ್ಲೇನ್ ಮಾಡಲ್ಲ, ಯಾಕೆಂದ್ರೆ ನಿಮಗೆ ಗೊತ್ತಿದೆ. ಓಕೆ, ಸೊ ನಾನೀಗ ಈ ಪೋರ್ಷನ್ ಅಳಿಸ್ತೀನಿ. ಈಗ ಅಳಿಸ್ಬೋದಾ? ಎಸ್ ಸರ್. ಓಕೆ, ಈಗ x, 0. ಸೊ ನಾವು ರೈಟ್ -4k plus 1 divided by k plus 1. It is 5k minus 5 divided by k plus 1. Correct? ಎಸ್ ಸರ್. Correct ನಮ್ಮ? ಎಸ್ ಸರ್. ನೋಡ್ರಿ, ನಿಮಗೆ ಫಸ್ಟ್ ಏನ್ ಬೇಕು? ಎಕ್ಸ್ ಬೇಕು. ನೋಡ್ರಿ, ರೇಷಿಯೋ ಎರಡು ಕೋಆರ್ಡಿನೇಟ್ಸ್ ಕೊಟ್ಟಿದ್ದಾನೆ. ಈಗ ಇದು ಇದಕ್ಕೆ ಸಮ, ಇದು ಇದಕ್ಕೆ ಸಮ. ಸೊ ಇದು ತಗೊಂಡ್ರೆ ರೇಷಿಯೋ ಕಂಡುಹಿಡಿಬಹುದು. ನೋಡ್ರಿ, ಯಾವಾಗ್ಲೂ ರೇಷಿಯೋ ಕಂಡುಹಿಡಿಬೇಕಾದ್ರೆ 0 ಈಕ್ವಲ್ ಇರೋದು ತಗೊಳ್ರಿ. 0 ಈಕ್ವಲ್ ಇರೋದು ಯಾವುದು? 0 is equal to 5k minus 5 divided by k plus 1. ಇದನ್ನ ತಗೊಂಡ್ರೆ ಇದು ಅನ್ನೋನ್, ಇದ್ರಲ್ಲೂ ಅನ್ನೋನ್ ಟರ್ಮ್ ಇದೆ, ಹೌದಲ್ವಾ? ಇದರಲ್ಲಿ ಅನ್ನೋನ್ ಟರ್ಮ್ ಎಕ್ಸ್, ಇದರಲ್ಲಿ ಅನ್ನೋನ್ ಟರ್ಮ್ ಕೆ. ಅದನ್ನ ಸಾಲ್ವ್ ಮಾಡಕ್ ಆಗದೇ ಇಲ್ಲ. ಸೊ ಕ್ಲಿಯರಾ? ನಾನು ಹೇಳೋದನ್ನ ಕಾನ್ಸೆಪ್ಟ್ ಅನ್ನ ಕ್ಲಿಯರ್ ಮಾಡ್ಕೊಳ್ಳಿ. ಏನ್ ಹೇಳ್ತಿದ್ದೀನಿ ಅಂದ್ರೆ, ನೀವು ರೇಷಿಯೋ ವ್ಯಾಲ್ಯೂ ಕಂಡುಹಿಡಿಬೇಕು ಅಂದ್ರೆ ಯಾವ್ದಕ್ಕೆ 0 ಈಕ್ವಲ್ ಆಗಿರುತ್ತಲ್ಲ ಅದನ್ನ ತಗೋಬೇಕು. ರೇಷಿಯೋ ಕಂಡುಹಿಡಿಬೇಕು ಅಂದ್ರೆ 0 ಈಕ್ವಲ್ ಆಗಿರೋದು ಇದೇ ಹೊರತು ಇದಲ್ಲ. ನೋಡ್ರಿ, ಫಸ್ಟ್ ಗೆ ಸಮ, ಸೆಕೆಂಡ್ ಗೆ ಈಕ್ವಲ್. ಕ್ಲಿಯರ್? ಎಸ್ ಸರ್. ನಾನೀಗ ಲೆಟ್ ದ ರೇಷಿಯೋ k:1 ಅಂತ ಇದೆಯಲ್ಲ, ಅಲ್ಲಿ k ವ್ಯಾಲ್ಯೂ ಏನ್ ಬರುತ್ತೋ ಅದನ್ನ ಹಾಕ್ಬೇಕು, ಹೌದಾ? ಆ k ವ್ಯಾಲ್ಯೂ ಕಂಡುಹಿಡಿಬೇಕು ಅಂದ್ರೆ ನಾವು ಟೇಕ್ 0 is equal to ಇರೋದನ್ನ ತಗೋಬೇಕು. ಅರ್ಥ ಆಗ್ತಿದ್ಯಾ? ಸೊ x is equal to ಇರೋದು ತಗೊಂಡೆ ಅಂತಂದ್ರೆ ಅದು ಸಾಲ್ವ್ ಮಾಡಕ್ ಆಗಲ್ಲ. ಓಕೆನಾ? ಯಾರಿಗಾರ ಡೌಟ್ ಇದೆಯಾ? ನೋ ಸರ್. ನೋ ಸರ್. ಯಾರಿಗಾರ ಡೌಟ್ ಇದ್ರೆ ಕೇಳ್ರಿ. ನೋ ಸರ್. ಇಲ್ಲಲ್ಲ? ಎರಡು ಸೇಮ್ ಬರುತ್ತೆ ಅಂತ ಹೇಳಿದ್ರು. ಏನಮ್ಮ?
ಎರಡು ಸೇಮ್ ಬರುತ್ತೆ ಅಂತ ಹೇಳಿದ್ರಲ್ಲ. ಅಕ್ಕ ನಿನ್ನೆ ಅರ್ಥ ಮಾಡ್ಕೊಂಡಿದೀಯ ನೀನು? ನಿನ್ನೆ ರೇಷಿಯೋ ಏನಿತ್ತು ಅಂತ ನೋಡಿದೀಯಾ ಹರ್ಷಿತಾ ಮೇಡಮ್? ಸಿಂಚೋ ಹಾ ಸರ್. ಪ್ರಾಬ್ಲಮ್ ಏನಿತ್ತು ಓದು. -1,6 ಇತ್ತು ರೀ. ರೇಷಿಯೋ ರೇಷಿಯೋ ಡಿವೈಡೆಡ್ ಬೈ ಯಾರು? k+1. ಹಾ Sir, divided by -1,6. -1, 6. ಅಲ್ಲಿ ಎರಡಕ್ಕೂ ವ್ಯಾಲ್ಯೂಸ್ ಕೊಟ್ಟಿದ್ದ ಹೌದ್ನಾ ಹರ್ಷಿತಾ ಸಿಂಚೋ? Yes sir. ಡಿವೈಡೆಡ್ ಬೈ -1, 6 ಅಂದ್ರೆ ಅವೆರಡು ಕಾನ್ಸ್ಟೆಂಟ್ಸ್ ತಗೋಬಹುದು. ಅದ್ ಯಾವ್ದಾರು ಅನ್ನೋನ್ ಇದೆಯಾ ಅದ್ರಲ್ಲಿ? ಇಲ್ಲ ಸರ್. ಅವಾಗ ಎರಡನ್ನು ಯಾವ್ದಕ್ ಬೇಕಾದ್ರೆ ಇಕ್ವೇಟ್ ಮಾಡಿದ್ರೆ ಎಕ್ಸ್ ವ್ಯಾಲ್ಯೂ ಕೆ ವ್ಯಾಲ್ಯೂ ಬರುತ್ತೆ. ಇಲ್ಲಿ ನೋಡು ಸಿಂಚು ಇದನ್ನ ತಗೊಂಡ್ರೆ ನಿನಗೆ ಕೆ ವ್ಯಾಲ್ಯೂ 0 ಮಾಡಕ್ ಯಾವ್ದಾರು ಬರುತ್ತಾ? ವ್ಯಾಲ್ಯೂ ಇದೆಯಾ? ಇಲ್ಲ ಸರ್. ಆವಾಗ ನಾನು ಎರಡು ಈಕ್ವಲ್ ಅಂತ ಹೇಳಿದೀನಿ ಅಂದ್ರೆ ಇಫ್ ಇಟ್ ಇಸ್ ಡಿವೈಡೆಡ್ ಬೈ 2, 6 ಅಂತ ಇಟ್ಕೊಳ್ರಿ. ಅವಾಗ ನೀವು ಫಸ್ಟ್ ಒನ್ ಆರ ತಗೊಳ್ರಿ, ಸೆಕೆಂಡ್ ಒನ್ ಆರ ತಗೊಳ್ಳಿ. Yes sir. Yes sir. ಬಟ್ ಇಲ್ಲಿ ಇಟ್ ಈಸ್ ಡಿವೈಡೆಡ್ ಬೈ ಎಕ್ಸ್ ಆಕ್ಸಿಸ್. ಸೊ ನೌ ಕ್ಲಿಯರ್? Yes sir. ಎಕ್ಸ್ ಆಕ್ಸಿಸ್ ಡಿವೈಡ್ ಮಾಡಿರೋದ್ರಿಂದ ನಾನಿಲ್ಲಿ ರೇಷಿಯೋ ಕಂಡುಹಿಡಿಬೇಕು. ರೇಷಿಯೋ ಕಂಡುಹಿಡಿಬೇಕು ಅಂದ್ರೆ 0 ಈಕ್ವಲ್ ಇರೋ ತಗೋಬೇಕು. ಕ್ಲಿಯರಾ? Yes sir. ಇಲ್ಲ ಬಿಡ್ರಿ ಇವತ್ತೆಲ್ಲ ಅಲ್ಲಿ ಗಣಪತಿ ನೋಡಕ್ ಹೋಗಿದ್ದೀರಿ ನಮ್ಮ? ಇಲ್ಲ sir. ಗಣಪತಿ ನೋಡಕ್ ಹೋಗಿದ್ದೀರಾ? ಇಲ್ಲ ಸರ್. ಸರ್ ಗಣಪತಿ ನೋಡಕ್ ಹೋಗಿದ್ದೀರೋ ಅಥವಾ ಎಲ್ಲರೂ ಹೋಗಿದ್ದೀರೋ? ಇಲ್ಲ ಸರ್, ಮನೆಯಲ್ಲೇ ಇದ್ದೀನಿ. ಮನೇಲಿ ಇದೆಯಲ್ಲ, ಓಕೆ. ಯಾಕೆ 0 = ಅಂತ ತಗೊಂತೀನಿ ಅಂದ್ರೆ ಕೆ ವ್ಯಾಲ್ಯೂ ಕಂಡಿಬೇಕು. ಓಕೆನಾ? ಸೊ ನಿನ್ನೆ ಸಿಂಚನ್ ಪ್ರಾಬ್ಲಮ್ ಏನು? ನಿನ್ನೆ ಯಾವ್ದಾರು ತಗೊಂಡ್ರಿ ಕೆ ವ್ಯಾಲ್ಯೂ ಬರುತ್ತೆ ಅಂತ ಹೇಳಿದೆ, ಕರೆಕ್ಟ್. ಅಲ್ಲಿ ಯಾವುದು ಸಹ ವೇರಿಯಬಲ್ ಇರ್ಲಿಲ್ಲ ಸಿಂಚು. ಸರ್ ಈಗ ಒಂದು ವೇರಿಯೇಬಲ್ ಇದ್ರು ಅದು ಬರಲ್ಲ. ಬರಲ್ಲ. ಒಂದ್ ವೇರಿಯೇಬಲ್ ನೋಡ್ರಿ, ಈಗ ಒಂದ್ ವೇರಿಯೇಬಲ್ ಅದೇ ಇದ್ರೆ ಈಗ ಎಕ್ಸ್ ಇಸ್ ಈಕ್ವಲ್ ಟು -4k+1 ಡಿವೈಡೆಡ್ ಬೈ k+1 ಹೆಂಗಮ್ಮ ಸಾಲ್ವ್ ಮಾಡ್ತೀಯಾ? ಇದು ಗೊತ್ತಿಲ್ಲ, ಇದು ಗೊತ್ತಿಲ್ಲ. ಹಾ ಸರ್. ಆಗುತ್ತಾ ಸಾಲ್ವ್ ಮಾಡಕ್ ಈಗ? ಇಲ್ಲ ಸರ್. ಅದಕ್ಕೆ ಬರ್ಲಿಲ್ಲ, ಅದಕ್ಕೆ ಕೇಳಿದೆ. ನಾನು ಹೇಳ್ತೀನಿ, when you given the coordinates like -1, 6 ರೇಷಿಯೋ ಕಂಡುಹಿಡಿಯಕ್ಕೆ ಹೇಳಿದಾನೆ. ಈಗ ನೀವು -1, 6 ಇದ್ರೆ ಇದನ್ನಾರ ತಗೊಳ್ರಿ, ಇದನ್ನಾರ ತಗೊಳ್ರಿ. ಸಿಂಚೋ Yes sir. ಕ್ಲಿಯರ್? Yes sir. So now make cross multiplication. 5k - 5 is equal to 0 into k+1. 5k - 5 is equal to 0. 5k is equal to 5. So k is equal to 5 by 5. So now write 1. ಹೌದಲ್ವಾ? So let the ratio ಏನು ತಗೊಂಡಿದ್ರಿ? k is to 1. 1 is to 1. ಹೌದೇನ್ರಮ್ಮ? Yes sir. ಸೊ ರೇಷಿಯೋ ಸೇಮ್ ಇದೆ ಅಂದ್ರೆ ಯಾವ ಫಾರ್ಮುಲಾ ಬಳಸಬಹುದಿತ್ತು? ಮಿಡ್ ಪಾಯಿಂಟ್ ಫಾರ್ಮುಲಾ. when coordinates are given. ಕೋಆರ್ಡಿನೇಟ್ಸ್ ಕೊಟ್ಟಿದ್ದಾನ? ಡಿವೈಡ್ ಮಾಡಿರೋ ಕೋಆರ್ಡಿನೇಟ್ಸ್ ಅನ್ನ ಇಲ್ಲ. 1:1 ಕೊಟ್ರೆ ಅಷ್ಟೇ ಮಾಡ್ಬೋದು. ಸೊ ರೇಷಿಯೋ ಎಷ್ಟು ಬಂತು ಈಗ? 1:1. ಅದ್ರ ಜೊತೆಗೆ ತಮಗೆ ಮತ್ತೊಂದು ಪಾಯಿಂಟ್ ಕೇಳಿದ ನೋಡ್ರಿ. ಆಲ್ಸೋ ಫೈಂಡ್ ದಿ ಕೋಆರ್ಡಿನೇಟ್ಸ್ ಆಫ್ ದಿ ಪಾಯಿಂಟ್ ಡಿವಿಷನ್. ಅಂದ್ರೆ ಈ x,0 ಇದೆಯಲ್ಲ, ಇದರ ವ್ಯಾಲ್ಯೂ ಕಂಡಿಡಿಯಕ್ಕೆ ಅಂದ್ರೆ ಎಕ್ಸ್ ವ್ಯಾಲ್ಯೂ ಕಂಡಿಡಿಯಕ್ಕೆ ಯಾವ್ದು ವ್ಯಾಲ್ಯೂ ಕಂಡಿಡಿಯಕ್ಕೋ? x,0 ಅಂತ ಇದೆಯಲ್ಲ, ಆ ಎಕ್ಸ್ ವ್ಯಾಲ್ಯೂ ಏನಂತ ಕಂಡಿಡಿಬೇಕು. ಆಲ್ಸೋ ಫೈಂಡ್ ದಿ ಕೋಆರ್ಡಿನೇಟ್ಸ್ ಆಫ್ ದಿ ಡಿವಿಷನ್ ಅಂತ ಹೇಳಿದಾನೆ. ಈಗ ನಾವ್ ಏನ್ ಮಾಡ್ಬೇಕು? ಇದೆಲ್ಲದೂ ಆಯ್ತಾ? ರೇಷಿಯೋ ಆಯ್ತಾ? Yes sir. ಆಗ್ಲಿ.
ಸರ್ ಹೇಳಮ್ಮ. ಸರ್ x,0 ಇದೆ ಅಲ್ಲ, ಹ್ಮ್ 0,y ಇದ್ರೂ ಬರಲ್ಲ ಅಲ್ಲ ಸರ್? ಅಲ್ಲಮ್ಮ, 0, y ಬಂದಾಗ ಅವಾಗ ಫಸ್ಟ್ ಇನ್ ತಗೋಬೇಕು. ದ ಪಾಯಿಂಟ್ ಅದೇ ಸೆಕೆಂಡ್ ಇನ್ ಬರುತ್ತೆ ಅಲ್ಲ ಸರ್? ನಾನು ಹೇಳ್ತೀನಿ, ಕನ್ಫ್ಯೂಸ್ ಆಗ್ಬೇಡ. ಡಿವೈಡೆಡ್ ಬೈ ಎಕ್ಸ್ ಆಕ್ಸಿಸ್ ಅಂದ್ರೆ x,0 ತಗೋಬೇಕು. ಸೊ ಡಿವೈಡೆಡ್ ಬೈ y ಆಕ್ಸಿಸ್ ಅಂದ್ರೆ 0, y ತಗೋಬೇಕು. ಆವಾಗ ನೀವು ಫಸ್ಟ್ ಇನ್ ತಗೋಬೇಕು. 0, y ಅಂದ್ರೆ ಇದನ್ನ ತಗೋಬೇಕು. ಆಯ್ತಲ್ಲ ಹಾ ಸರ್. ಸಿಂಚು, ನಾನು ಎಲ್ಲಿದ್ದೀನಿ ಅಲ್ಲಿ ಅಷ್ಟೇ ಯೋಚನೆ ಮಾಡು. ನೀನ್ ಎಲ್ಲೆಲ್ಲಿಗೆ ಹೋಗ್ಬೇಡಮ್ಮ. ನಾನು ಅಂತ ಪ್ರಾಬ್ಲಮ್ ಅಂತ ನಾನೇ ಮಾಡಿಸ್ಬಿಡ್ತೀನಿ. So now it is clear. Yes, sir. ಈಗ x ಕೋಆರ್ಡಿನೇಟ್ಸ್ ಕಂಡುಹಿಡಿಬೇಕು, x ವ್ಯಾಲ್ಯೂ ಕಂಡುಹಿಡಿಯಬೇಕು. ಆವಾಗ ನಾವು x ಗೆ ಈಕ್ವಲ್ ಇರೋದು ಯಾವುದು? x is equal to minus 4k plus 1 divided by k plus 1. ಸೊ ಯಾಕೆ ನಾನು ರೇಷಿಯೋ ಬೇಕಾದ್ರೆ 0 ಈಕ್ವಲ್ ತಗೊಂಡೆ, x ವ್ಯಾಲ್ಯೂ ಬೇಕಂದ್ರೆ x ವ್ಯಾಲ್ಯೂ ಈಕ್ವಲ್ ಇರೋದು ತಗೊಂಡಿದ್ದೀನಿ. ಕ್ಲಿಯರಾ? ಬಟ್ x is equal to minus 4 into 1 plus 1 k 1 plus 1 ಎಲ್ಲಿ ಸಹ 1 k ವ್ಯಾಲ್ಯೂ 1 ನಾವು ಕಂಡುಹಿಡಿದಿದ್ದೀವಿ. ಆಗ್ಬೋದಾ? Yes, sir. ನಾವು k ವ್ಯಾಲ್ಯೂ ಕಂಡುಹಿಡಿದೀವಿ, ಹೌದೇನಮ್ಮ? ಓಕೆ, x is equal to minus 4 plus 1 by 2. X is equal to 1 minus plus, it is subtraction, minus 4 in the plus 4 in the 1 ಹೋದ್ರೆ 3, ದೊಡ್ಡ ಸಂಖ್ಯೆ ಚಿಹ್ನೆ minus 3/2 Minus. ಬಂತಾ? Yes, sir. ಸರ್ ಈಗ ಕೋಆರ್ಡಿನೇಟ್ ಸರ್ ಅಂತ ಬರ್ದಿ ಯಾತ್ರ ಬರೀಬೇಕು? -3/2. ಹೇಳಮ್ಮ. ಸರ್ ಹೇಳಿ. ಕೋಆರ್ಡಿನೇಟ್ಸ್ ಗೆ ಯಾವ ತರ ಬರೀಬೇಕು? ಬರೆಸ್ತೀನಿ, ಒಂದು ನಿಮಿಷ ಬರೆಸ್ತೀನಿ. ಈಗ ಇಲ್ಲಿ ಯಾವ್ದಕ್ಕೆ ಯಾವ್ದು ತಗೋಬೇಕು ಅಂತ ಅರ್ಥ ಆಯ್ತಾ? 0 ತಗೊಂಡ್ರೆ ರೇಷಿಯೋ ಕಂಡಿಡಿಬಹುದು, 0 ಈಕ್ವಲ್ ಇರೋದನ್ನ. x ಈಕ್ವಲ್ ಇರೋದು ತಗೊಂಡ್ರೆ x ವ್ಯಾಲ್ಯೂ ಕಂಡಿಡಿಬಹುದು. ಕ್ಲಿಯರಾ? ಎಸ್ ಸರ್. ಓಕೆ, ಈಗ ಸೊ ನಾವು ಇದೆಲ್ಲದು ಆಯ್ತಂದ್ರಮ್ಮ? ಎಸ್ ಸರ್. ಅದಿರೇ ಊರಾಗೆ ಗಣಪತಿ ಹಬ್ಬ ಇಟ್ಟಿದ್ದಾರೆ ಸರ್, ಅಲ್ಲಿ ಡಿಜೆ ಇವತ್ತು ಡ್ಯಾನ್ಸ್ ಇದೆ ಸರ್, ನೋಡಕ್ ಹೋಗ್ಬೇಕಿತ್ತು. ನಿನ್ನೊಳ್ಳೆ ಸಾವಸಲ್ಲ, ಅಮ್ಮ ಆಲ್ರೆಡಿ ಅಡಿಗೆ ಮಾಡಿದ್ದಾರೆ ಅಲ್ವಾ? ನಿಖಿತಾ ನಿನ್ನೆ ಹಂಗ್ ಮಾಡಿ ಗಣಪತಿ ನೋಡಕ್ ಹೋಗಿದ್ದಕ್ಕೆ ಹೋಗಿ ಈಗ ಫೋನ್ ಮಾಡಿದ್ಲು, ಗ್ಯಾನ್ ಮಾಡ್ಕೊಳಲ್ಲ ಅಂತ ಗೊತ್ತಿತ್ತು ಈಗಿಗೆ, ಅದಕ್ಕೆ ಫೋನ್ ಮಾಡಿದ್ಲು. ನಮ್ಮನೆ ಪಕ್ಕದಾಗೆ ಗಣಪತಿ ಇಟ್ಟಿದ್ದಾರೆ ಸರ್, ಅದಕ್ಕೆ ಅಂತ. ಸೊ ಪಾಯಿಂಟ್ ಆಫ್ ಡಿವಿಷನ್, ಪಾಯಿಂಟ್ ಆಫ್ ಡಿವಿಷನ್ ಯಾವ್ದಮ್ಮ? x, 0. What is x? -3/2. -3/2, 0. Over. Yes, sir. The point of division ಏನಂತ ತಗೊಂಡಿದ್ವಿ? x, 0. So now write the value of x, -3/2, 0. ಆಯ್ತು ಸರ್. So now write down the example 9.
Example 9. Don't write example 9. You can write only problem. Find the ratio in which the y-axis divides the line segment joining the points 5, -6 and -1, -4. Also find the point of intersection. Point of intersection. So now take 5, -6 and -1, -4. So ಯಾವ್ದ್ರಿಂದ divided by ಆಗಿದೆ? 0, y. Divided by Y. y-axis, that is 0, y. y. Correct? Yes, sir. Divided by y-axis, that is 0, y. When it is x-axis, you can take x, 0. So ಈಗ you take ratio. Let the ratio is given or not given? Not given, sir. Divide ಮಾಡಿದ್ರೆ ಕೊಟ್ಟಿದ್ದಾರೆ. ಯಾರು divide ಮಾಡಿರೋರು ಯಾರು? Y axis. 0, y. Y axis. Y-axis ಇಂದ you know the coordinates of y-axis? Yes, sir. 0, y. Y. So now take 5, -6. Again write down this. -1, -4. You can do the values x1, y1, x2, y2. K is to 1 is equal to m1 is to m2. So now take k is equal m1 is equal to k, m2 is equal to 1. So any doubts regarding this? And I have a doubt, sir. ಸಾವಸಲ ನೀವು ನಮ್ಮನ್ನ ಕೇಳಕ್ ಹೋಗ್ತಿರಲ್ಲ ಸರ್. ಸೊ ಯಾವ ಫಾರ್ಮುಲಾ ಬಳಸ್ತೀರಿ? ಮಿಡ್ ಪಾಯಿಂಟ್ ಆರ್ ಸೆಕ್ಷನ್ ಫಾರ್ಮುಲಾ? Section formula. Section formula. P of xy is equal to m1 x2 plus m2 x1 divided by m1 plus m2 m1 y2 plus m2 y1 divided by m1 plus m2. So now write in this case 0, y. Don't write x, y. You know the coordinates of P of xy nothing is equal to 0, y. So what is m1? K. What is x2? -1. What is m2? 1. x1 is 5 divided by k plus 1. m1 is k. y2 is -4 and m2 is 1. What is y1? -6 divided by k plus 1. So you can write in next step 0, y minus k plus 5 divided by k plus 1 and minus 4k minus 6 divided by k plus 1. ಈಗ ನಿಮಗೆ ಏನು ಬೇಕು ಸರ್? ನಮಗೆ ಈಗ ರಜಾ ಬೇಕು. Sir, ಅಳಿಸ್ಬಿಡ್ರಿ. ಅಲ್ಪದ No, sir. ಸರ್ ಮೇಲಿಂದ ಬರ್ಕೊಂಡಿರ್ಲಿಲ್ಲ. Sir, ಬರ್ದಿದ್ದೀವಿ ಕೆಳಗೆ last. ಹಾ
ಈಗ ಏನ್ ಬೇಕು ನಿಮಗೆ? ಸರ್ ನಮ್ಗೆ ಈಗ ಬಿಟ್ರೆ ಗಣಪತಿ ನೋಡಕ್ ಹೋಗ್ತಿದ್ವಿ. ನಮ್ಮ ತಂಗಿ ಎಲ್ಲ ರೆಡಿ ಆಗಿದ್ದಾರೆ ಅಲ್ವಾ? ಈಗ ನಿಮ್ಗೆ ಏನ್ ಬೇಕು? ಕೆ ವ್ಯಾಲ್ಯೂ ಸರ್. ಕೆ ವ್ಯಾಲ್ಯೂ ಬೇಕು. ನೀವು ಮತ್ತೆ ರಜಾ ಬೇಕು ಅಂತ ಕೇಳಿರಿ. ನೀವೇನ್ ಜಾತಿಗಳು ಅಂತಾರೆ? ಆಯ್ತು ಸರ್. ಅವ್ರು ದೀಕ್ಷಾ ಇದಾಳಲ್ಲ, ಮೆಸೇಜ್ ಮಾಡಿದಾಳು ನೋಡು, ಸರ್ ರಜಾ ಕೊಡ್ರಿ ಅಂತ. ನೋ ಸರ್, ಇಲ್ಲ ಸರ್. ಮತ್ತೆ ಏನ್ ಬಂದಿದೆಯಲ್ಲ ದೀಕ್ಷಾ ಅಂತ, ಪ್ಲೀಸ್ ಗಿವ್ ಮಿ ಹಾಲಿಡೇ ಸರ್ ಅಂತ. ಸರ್ ಇಲ್ಲ ಸರ್, ಹೋಮ್ವರ್ಕ್ ಹಾಕಿರೋದಷ್ಟೇ. ಮಿಸ್ ಆಗಿರ್ಬೇಕಲ್ಲ? ಇಲ್ಲ ಸರ್, ಇಲ್ಲ. ಬಂದಿದೆಯಲ್ಲ ಮೆಸೇಜ್. ಇರ್ಲಿ ಸುಮ್ನೆ ಹಂಗಂದೆ. ಆಯ್ತು ಸರ್. ಓಕೆ, ಸೊ ನಾವು ಟೇಕ್ 0 is equal to ಯಾವುದು? 0 is equal to ಯಾವುದು? ಮೈನಸ್ ಕೆ ಪ್ಲಸ್ 5 divided by k plus ಕೆ 1. y is equal to ಯಾವುದು? minus 4k minus 6 ಕೆ ಪ್ಲಸ್ k plus 1. ನಮಗೆ ಇದನ್ನ ಪಾಯಿಂಟ್ ಆಫ್ ಡಿವಿಷನ್ ಬೇಕು, ರೇಷಿಯೋ ಬೇಕು. ಓಕೆನಾ? So now make cross multiplication minus k plus 5 is equal to 0 into k plus 1. Okay. Minus k plus 5 is equal to 0. Minus k minus 5. So now it is cancelled. K is equal to 5. K is equal to 5. The ratio k is to 1. It means 5 is to 1. 1. Over. Yes, sir. Ratio is over. So now you find the point of division. What is the value of k? 5. So y is equal to minus 4 into 5 minus 6. It is 5 plus 1. Y is equal to minus 20 minus 6 by 6. So y is equal to minus 26 by 6. So now it is divisible by 2. 2 ones are 2 3s are 2 3s are. So y is equal to minus 13 by 3. Point of division. Zero comma y, it is 0 comma minus 13 by 3. Clear? Yes, sir. ದೀಕ್ಷಾ ಹಬ್ಬಕ್ಕೆ ಏನ್ ಸ್ಪೆಷಲ್? ಸರ್ ಹೋಳಿಗೆ. ನಮಗ್ ಕಳ್ಸಿಲ್ಲಲ್ಲವ ನೀವು? ಸರ್ ಊರಿಗೆ ಬನ್ನಿ ಸರ್, ಊಟ ಮಾಡಿ ಹೋಗುವಂತ್ರಿ. ನೀವು ಮಾವ ಮನೆ ಕಳಿಸ್ತೀಯಲ್ಲವ, ನಂಗೊಂದು ಅವಾಗ ಏನ್ ಮಾಡಕ್ ಗೊತ್ತಾ, ಸರ್ ಮನೆಗೆ ಒಂದ್ ಹಿಡ್ಕೊಡು ಅಂತ ಕೊಡ್ಬೇಕವ ಅಲ್ಲಿ. ಹಾ ಸರ್, ಇವತ್ತು ಹೋಗ್ತಾರೆ, ಇವಾಗ ಕಳಿಸ್ತೀವಿ ತಗೊಳ್ಳಿ ಸರ್. ಬೇಡ 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 ಬೇಡ, ಸುಮ್ನೆ ಹಂಗಂದೆ ಆಯ್ತಲ್ಲ ದೀಕ್ಷಾ? ಎಸ್ ಸರ್. ಯಾರು ಹೋಗ್ತಾರೆ? ಸರ್ ಅಜ್ಜಿ ಮಾಮ ಎಲ್ಲ ಬಂದಿದ್ರು ಸರ್. ಬಂದಿದ್ರಾ? ಹಾ ಸರ್ ಬಂದಿದ್ರು.
ನಿಮ್ಮ ಆಂಟಿ ಎಲ್ಲಿರೋದು? ಸರ್ ಅಂದ್ರೆ ಇನ್ನೊಬ್ರ ದೊಡ್ಡಮ್ಮ ಸರ್, ಆಂಟಿ ಅಲ್ಲ. ಹೌದಾ? ಹಾ ಸರ್, ದೊಡ್ಡಮ್ಮ ಏ? ಸರ್. ಅವ್ರ ಪಂಡೋಮಟ್ಟಿ. ಎಸ್ ಎಸ್. ಸೀತಾ ಮೋಟ್ಲಿ ಈಗ ಹುಷಾರಿ, ಈಗ ಆಯ್ತಾನಲ್ಲ 6 ಗಂಟೆಗೆ 5:15 ಕಂದೋಡಿ 5 ಗಂಟೆ ಇಲ್ಲ ಸರ್. ಮತ್ತೆ ನೀ ನೋಡ ಹೋಮ್ ವರ್ಕ್ ಬರಿಬೇಕು ಮನ್ಸಿದ್ದಿದ್ರೆ ಸೀತಾ, ನನ್ಗೆ ಹೇಳ್ತೀನಿ ಕೊಡು, ಕಮಿಟ್ಮೆಂಟ್ ಬಹಳ ಇಂಪಾರ್ಟೆಂಟ್ ಸೀತಾ. ನೋಡ್ ನೀನೆ ಯೂಟ್ಯೂಬ್ ಅಲ್ಲಿ ನೋಡಿ ಲೆಕ್ಕ ಮಾಡಿದ್ರೆ ಇವತ್ತು ಲಾಭ ಆಗ್ತಿತ್ತ ಸರ್ ಹೇಳವ? ಯೂಟ್ಯೂಬ್ ಅಲ್ಲಿ ಹ? ಇರ್ಲಿಲ್ಲ ಅಷ್ಟೇ ಸರ್. ಹ? ಕ್ಲಾಸ್ ನೋಡಿ ಸರ್, ಬರೀಲಿಲ್ಲ ಅಷ್ಟೇ ಹೋಮ್ವರ್ಕ್ ನ. ನೋಡ್ಬಿಟ್ಟೆ ಬರಿಯಲ್ಲ ಸರ್. ಸಾವಸಲ ಸರ್, ಕೈ ನೋಯ್ತತೆ, ಇರೋದು 2 ಕೈ. ಭಗವಂತನ ಎಲ್ಲರಿಗೂ 4 ಕೈ ಕೊಟ್ಟ, ನಮ್ಗೆ 2 ಕೈ ಕೊಟ್ಟು ನೋವು ಮಾಡ್ಕೊಂಡ್ರೆ ಉಣ್ಣಕ್ಕಿಲ್ದಂಗ ಆದ್ರೆ ಏನ್ ಮಾಡೋದು? ಅಲ್ಲ, ನಿಂದ ಆಲೋಚನೆ ಒಳ್ಳೇದಿದೆ, ಘಟ ಇದ್ರೆ ಮಠ ಕಟ್ಬೋದು ಅಂತ. ಸೊ ಊಟ ಮಾಡಿದ್ರೆ ಆಮೇಲೆ ಏನಾರ ಮಾಡ್ಬೋದು ಸರ್. ಕೈ ಬರ್ದಾಳ್ ಮಾಡ್ರೆ ಏನ್ ಸಿಗೋದೈತೆ ಅಲ್ವಾ ಸೀತಾ? ಇಲ್ಲ ಸರ್, ಎಕ್ಸಾಮ್ ಇದೆ ಸರ್, ಅದಕ್ ಪ್ರಿಪೇರ್ ಆಗ್ತಿದ್ದೆ. ಓಕೆ ಓಕೆ ಮೀಸ್, ಹಂಗ ಹೆಂಗ್ ಹೇಳಿ, ಈಗ ನೋಡ್ರೆ ಸತ್ಯ ಬಂತು. ವಂಶಿ ಸರ್ ಎನ್ನೆ ಹುಷಾರಿಲ್ಲ, ಅದು ನಿಜ. ಅಲ್ಲ ವಂಶಿ, ಸತ್ಯ ಬಂತ ಹೊರಗೆ? ಎಸ್ ಸರ್, ಈಗ ಬಂತು. ನೋಡು ನಾನು ಹೇಳ್ತೀನಿ ಕೇಳು, ಎಷ್ಟು ಮುಚ್ಚಿಟ್ರು ಒಂದ್ಸಲ ಸತ್ಯ ಬರತ್ತಂತೆ. ಸರ್ ನೆನ್ನೆ ಹುಷಾರಿರ್ಲಿಲ್ಲ ಸರ್, ನಿಜ. ಲಿಂಗದಲ್ಲಿ ಎಲ್ಲೋಗಿತ್ತು ಗೊತ್ತಿಲ್ಲ. ನಾನು ಹಾಸ್ಪಿಟ್ಲಿಗೆ ಹೋಗಿ ಬಂದೆ ಸರ್ ನೆನ್ನೆ. ಸರ್ ಅವಳು ಸರ್ ಡ್ಯಾನ್ಸ್ ಮಾಡಕ್ ಸರ್ ಅವಳು. ಡ್ಯಾನ್ಸ್ ಮಾಡಕ್ ಹೋಗಿದ್ಲಾ? ಎಸ್ ಸರ್. ವೆರಿ ಗುಡ್. ಅದೇ ಗಣಪತಿ ಇಟ್ಟಿದ್ರಲ್ಲ? ಎಸ್ ಸರ್. ನವಶಕ್ತಿ ಮಾಡಕ್ ಹೋಗಿದ್ದಾಳೆ ಸರ್. ನವಶಕ್ತಿ ವೈಭವ. ಓಹೋ, ಎಲ್ಲಿ? ಹೊಳಲ್ಕೆರೆಯಲ್ಲಿ ಸರ್. ಅಲ್ಲಿ ಹೋಗಿದ್ದಂತ ಸಾರ್ ಅಂತ ಬರ್ಬೇಕಿತ್ತು, ಯಾಕೆ ಬಂದಿಲ್ಲ? ಇನ್ನ ಅಪೀಲ್ ಮಾಡ್ಬೇಕಿತ್ತು. ನಾವು ರೈಟ್ ಡೌನ್ ದ 6th ಪ್ರಾಬ್ಲಮ್. ಕರ್ಕೊಂಡು ಹೋಗಿದ್ದು ಸರ್, ನಾವೇನ್ ಹೋಗಿರ್ಲಿಲ್ಲ. 6th one ಪ್ರಾಬ್ಲಮ್ ಬರ್ಕೊಳ್ರಿ ಮಿಸ್. ಸರ್ ಬರ್ಕೊಳ್ಳಿ ಸರ್. If 1, 2, 4, y and x, 6 and 3, 5 are the vertices of a parallelogram taken in order, find x and y. So one parallelogram ಬರೆಯೋಣ. Taken in order, ಕರೆಕ್ಟ್ ಬರ್ಕೊಂತ ಹೋಗ್ಬೇಕು. ಫಸ್ಟ್ ಬರ್ದು ಥರ್ಡ್ ಬರೆಯೋದಲ್ಲ. So what is A, B, C, D? So 1, 2, 4, y, x, 6, 3, 5. So now it is taken as walk. ಸೊ ಈಗ ನಾವು ಇಲ್ಲಿ ರೇಷಿಯೋ ಕೊಟ್ಟಿಲ್ಲ, ಓಕೆ, ಸೆಕ್ಷನ್ ಫಾರ್ಮುಲಾ ಬಳಸಂಗಿಲ್ಲ. ಬೇರೆ ಇಲ್ಲಿ ನಾವು ಏನ್ ಮಾಡ್ಬೇಕು, 2 ಅನ್ನೋನ್ ಟರ್ಮ್ ಕೊಟ್ಟಿದ್ದಾನೆ. ಅನ್ನೋನ್ ಟರ್ಮ್ ಯಾವುದು? ಎಕ್ಸ್ ಅಂಡ್ ವೈ. ಅವುಗಳ ವ್ಯಾಲ್ಯೂಸ್ ಅನ್ನ ಕಂಡುಹಿಡಬೇಕು.
ಪ್ಯಾರಲೋಗ್ರಾಮ್ ಅಲ್ಲಿ ದ ಡಯಾಗನಲ್ಸ್ ಆರ್ ಬೈಸೆಕ್ಟ್ ಈಚ್ ಅದರ್, ಕರೆಕ್ಟ್ ಆಗಿ ಬೈಸೆಕ್ಟ್ ಆಗ್ತವೆ. ಆವಾಗ ಒಂದು ಅಶಿತ ಮಿಡ್ ಪಾಯಿಂಟ್ ಆಫ್ ಎ ಸಿ ಏನಿರುತ್ತೋ ಮಿಡ್ ಪಾಯಿಂಟ್ ಆಫ್ ಬಿ ಡಿ ಸೇಮ್ ಇರುತ್ತಾ ಇಲ್ಲ? ಇವೆರಡು ಇಲ್ಲೇ ಇಂಟರ್ಸೆಕ್ಟ್ ಆಗಿದಾವ ಅಂದ್ರೆ ಈ ಕೋಆರ್ಡಿನೇಟ್ಸ್ ಎ ಸಿ ಬೇರೆ ಇರ್ತತೆ, ಬಿ ಡಿ ಬೇರೆ ಇರ್ತತ್ತ. No, sir. ಈ ವ್ಯಾಲ್ಯೂ ಏನಮ್ಮ? ಈ ವ್ಯಾಲ್ಯೂ ಇಲ್ಲಿ ಇದ್ರ ವ್ಯಾಲ್ಯೂ ಸೇಮ್ ಇರ್ಬೇಕಾ? ಹಿಂಗಿಂದ ನಾರು ಕಂಡಿದ್ದೀರಿ, ಹಿಂಗಿಂದ ನಾರು ಕಂಡಿದ್ದೀರಿ, ಸೇಮ್ ಇರುತ್ತೆ ಇಲ್ಲ? ಇರುತ್ತೆ ಸರ್. ಯಾಕೆ? ಒಂದೇ ಪಾಯಿಂಟ್. ಈಗ ಒಂದೇ ಪಾಯಿಂಟ್ ಆಗಿರೋದ್ರಿಂದ ಅದು ಸೇಮ್ ಇರುತ್ತೆ. ಅವಾಗ ಮಿಡ್ ಪಾಯಿಂಟ್ ಆಫ್ ಎ ಸಿ ಇಸ್ ಈಕ್ವಲ್ ಟು ಮಿಡ್ ಪಾಯಿಂಟ್ ಆಫ್ ಬಿ ಡಿ ಅಂತ ಮಾಡ್ಬೋದಾ? ಮಾಡಿದ್ರೆ ಯು ಗಾಟ್ ದ ವ್ಯಾಲ್ಯೂ ಆಫ್ ಎಕ್ಸ್ ಅಂಡ್ ವೈ. ದ ಡಯಾಗನಲ್ಸ್ ಆಫ್ ದಿ ಪ್ಯಾರಲೋಗ್ರಾಮ್ ಇನ್ಸೆಕ್ಟ್ bisect each other. ಬರೀರಿ diagonals of the parallelogram bisect each other. Diagonals of the parallelogram, ಇಲ್ಲಿ ಓ ಇದೆ ಮತ್ತೇನ ಅನ್ಕೊಂಡ್ಬಿಟ್ಟಿರಿ. Diagonals of the parallelogram bisect each other. Diagonals of the parallelogram bisect each other ಆದ್ರೆ so midpoint of AC PT ಅಂದ್ರೆ ಏನು? ಪಾಯಿಂಟ್. ನಡೀತತ್ತ ಬರಿಬೋದಾ? ಅದನ್ನು ಮತ್ತೆ ಅಂದ್ರೆ PT ಅಂದ್ರೆ ಪಾತ್ರ ಅಂತ ಬರ್ಕೊಂಡ್ರೆ ಏನ್ ಮಾಡೋದು? ಮಿಡ್ ಪಾಯಿಂಟ್ ಆಫ್ AC is equal to midpoint of BD. ಎರಡು ಈಕ್ವಲ್ ಇರ್ತಾವ ಇಲ್ಲ? ಈಗ ಅಂದ್ರೆ AC ಗೆ ಬೇರೆ ಮಿಡ್ ಪಾಯಿಂಟ್, BD ಗೆ ಬೇರೆ ಮಿಡ್ ಪಾಯಿಂಟ್ ಇರುತ್ತಾ? ಇಲ್ಲ ಇರುತ್ತಾ? ಓಕೆ. What are the coordinates of AC? A is 1, 2. C is ಎಕ್ಸ್. so you take x1, y1, x2, y2. So what is B? 4, y. What is D? 3, 5. x1, y1 and x2, y2. So now use the midpoint formula. Midpoint ಅಂದಾಗ midpoint formula ಬಳಸೋಣ. x1 plus x2 by 2, comma y1 plus y2 by 2. Bracket close equals x1 plus x2 by 2, y1 plus y2 by 2. So now substitute the values. What is x1? 1 plus x by 2, comma 2 plus 6 by 2. Okay. What is x1? 4 plus 3 by 2. Next, comma y plus 5 by 2. Over. ತಪ್ಪನ್ನ ಬರ್ಕೊಬೇಡಿ.
ಏನಾದ್ರು ಡೌಟ್ಸ್ ಇದೆಯಾ? ಇದ್ರೆ ಕೇಳಿ, ಅಳ್ಸಾದ್ಮೇಲೆ ನೀವ್ ಮತ್ತೆ ನಿನ್ಗೆ ಸಿಂಚು ಸಾರ್ ಹೆಂಗೆ ಸಾರ್ ಅಂತ ಕೇಳ್ಬೇಡ. ಕೆರೆಗೆಲ್ಲ ಬಾಯ್ ಮಾಡೋದ್ ಕಡಿಮೆ ಆಗಿತ್ತಾ ಸಿಂಚು? ಇಲ್ಲ ಸರ್, ಅರ್ಥ ಆಯ್ತು. ಅಲ್ಲಲ್ಲ, ಕೇರಿಗೆ ಬಾಯ್ ಮಾಡ್ತಿದ್ದಲ್ಲಿ ಊರ್ ತುಂಬಾ ಕೇಳಂಗೆ. ಸರ್ ನಾನು ಊರ್ ತುಂಬಾ ಕೇಳಂಗ್ ಬಾಯ ಮಾಡಲ್ಲ ಸರ್, ನನ್ ವಾಯ್ಸ್ ಅಷ್ಟು ಮನೆಗೆ ಸರ್ ನಿಜ- ನಿಮಗೆ ಹೆಂಗ್ ಗೊತ್ತಾಯ್ತು ಸರ್? ಹಾ? ನಿಮಗೆ ಹೆಂಗ್ ಗೊತ್ತಾಯ್ತು ಸರ್? ನಿನ್ನೆ ಯಾರ ಕತ್ತಿಗೆರ ಸಿಕ್ಕಿದ್ರು? ಸರ್ ಇಲ್ಲ ಸರ್, ನಾನ್ ಮಾತಾಡಿದ್ದು ಹೊರಗೆ ಕೇಳ್ಸಲ್ಲ ಸರ್. ಅಲ್ಲ, ಅಷ್ಟು ಸ್ಮೂತ್ ಆಗಿ ಮಾತಾಡ್ತೀಯಲ್ಲ. ಸರ್ ನೀವ್ ಹೇಳ್ದಾಗಿಂತ ಫುಲ್ ಸ್ಮೂತ್ ಆಗಿ ಮಾತಾಡ್ತಾಳೆ. ಯಾರು? ನೀವ್ ಹೇಳ್ದಾಗಿಂತ ಫುಲ್ ಸ್ಮೂತ್ ಆಗಿ ಮಾತಾಡ್ತಾರೆ ಸರ್. ಹೌದಾ? ಹಾ ಸರ್. ಪ್ರಾರ್ಥನಾ, ಎಸ್ ಸರ್, ಸ್ಮೂತ್ ಆಗಿ ಮಾತಾಡ್ತಿದ್ದಾಳೆ ಈಗಿಂದ. ಆರ್ ಯು ಶೂರ್? ಏ ಪ್ರಾರ್ಥನಾ, ನಿಜ ಹೇಳೋದು, ನನಗೊಂದು ಖುಷಿ ಆಗುತ್ತೆ. ನಿಜ ಸರ್. 100%. ನಿಜ ಸರ್. ಹರ್ಷಿತನ್ ಕೇಳು, ಅವಳದೊಂದು ಒಪಿನಿಯನ್ ತಗೋಣ. ಫಸ್ಟ್ ಒಪಿನಿಯನ್ ತಗೋಣ, ಸೆಕೆಂಡ್ ಒಪಿನಿಯನ್ ತಗೋಣ. ಸರ್ ನಾನು ಇಲ್ಲ, ಊರಿಗೆ ಹೋಗಿದ್ದೆ. ನಾಳೆ ನಾಡ್ದಾಗೆ ಯೋಚನೆ ಮಾಡಿ ಅವಳದು ಬಿಹೇವಿಯರ್ ಹೆಂಗಿದೆ ಅಂತ ನೋಡಿ ಹೇಳ, ಆಯ್ತಾ? ಸರ್ ಸ್ಕೂಲಲ್ಲಿ ನೋಡ್ಕೊಂಡ್ ಬಂದ್ ಹೇಳ್ತೀನಿ. ಆಯ್ತಾಯ್ತಾಯ್ತು. ಕಾಶನ್ ಕೊಡೋ ಟೈಮಲ್ಲಿ ಮಾತ್ರ ನಮ್ದು ವಾಯ್ಸ್ ಇರ್ಲೇಬೇಕು ಸರ್. ಕಾಶನ್ ಕೊಡೋ ಟೈಮಲ್ಲಿ ನಾನು ಸ್ಕೂಲಲ್ಲಿ ಕೇಕೆ ಹೊಡಿತಿರ್ತೀನಿ, ಸ್ಕೂಲ್ ಕಂಟ್ರೋಲ್ ಮಾಡ್ಬೇಕಾರೆ. ಆದ್ರೆ ಮನೇಲಿ ಯಾಕೆ ಕೇಕೆ ಹೊಡಿತೀನಿ ನೀನು? ಅಪ್ಪ ಅಮ್ಮಂಗೆ ಮನೇಲಿ 8 ಜನ ಮಕ್ಳಿದ್ರೆ ಅವ್ರಿಗೆ ಕೇಕೆ ಹೊಡಿತೀನಿ ಅಂತ ನೀನು? ಅದನ್ನ ಅವ್ರು ಹೇಳ್ತಾರೆ. ಸರಿ ಸರ್, ನಾನ್ ಸಣ್ಣಲ್ಲ ಅದಕ್ಕೆ. ಇಲ್ಲಿ ಬನ್ನಿ ಕಾನ್ಸೆಪ್ಟಿಗೆ. ಇಲ್ಲಿ ಡಯಾಗನಲ್ಸ್ ಆಫ್ ದಿ ಪ್ಯಾರಲೋಗ್ರಾಮ್ ಬೈಸೆಕ್ಟ್ ಈಚ್ ಅದರ್ ಅಂದ್ರೆ ಇವೆರಡು ಬೈಸೆಕ್ಟ್ ಆಗಿರೋ ಪಾಯಿಂಟ್ ಇದೆಯಲ್ಲ ಸೇಮ್ ಇರುತ್ತೆ, ಚೇಂಜಸ್ ಆಗಲ್ಲ. ಅದಕ್ಕೋಸ್ಕರ ನಾನೇನ್ ಮಾಡಿದೆ, ಮಿಡ್ ಪಾಯಿಂಟ್ ಆಫ್ ಎ ಸಿ ಇಸ್ ಈಕ್ವಲ್ ಟು ಮಿಡ್ ಪಾಯಿಂಟ್ ಆಫ್ ಬಿ ಡಿ ಅಂತ ತಗೊಂಡೆ. ಸೊ ವಾಟ್ ಆರ್ ದಿ ಕೋಆರ್ಡಿನೇಟ್ಸ್ ಆಫ್ ಎ ಅಂಡ್ ಸಿ, ವಾಟ್ ಆರ್ ದಿ ಕೋಆರ್ಡಿನೇಟ್ಸ್ ಆಫ್ ಬಿ ಅಂಡ್ ಡಿ, ಐ ವಿಲ್ ರೈಟ್. ಸೊ ಮಿಡ್ ಪಾಯಿಂಟ್ ಅಂತ ಆಗಿದ್ರೆ use the midpoint formula, x1 plus x2 by 2, y1 plus y2 by 2, x1 plus x2 by 2, y1 plus. So now substitute the values. Substitute ಮಾಡಿದ್ಮೇಲೆ ನೀವು ಈಗ ಏನ್ ಮಾಡಬೇಕು ಅಂದ್ರೆ ಇದನ್ನ ಅಳಿಸ್ತಿದ್ದೀನಿ ಈಗ ನಾನು. ಸೊ ಈಗ 1 plus x ಯಾರ ಪುಣ್ಯಾತ್ಮ ಕೂಡಿ 1x ಅಂತ ಬರ್ತೀನಿ. ಮತ್ತೆ 8 by 2 is equal to 7 by 2, y plus 5 by 2. So ಈಗ ನೋಡಿ, ಫಸ್ಟ್ ಗೆ ಈಕ್ವಲ್, ಸೆಕೆಂಡ್ ಇನ್ನೊಂದು ಸ್ಟೆಪ್ ಅಲ್ಲಿ 1 plus x by 2 it is 4. ಯಾಕೆಂದ್ರೆ 2 by 8 2 4s 2 4s. So next is equal to 7 by 2 y plus 5 by 2. So ಈಗ 1 plus x by 2 is equal to 7 by 2. 4 is equal to y plus 5 by 2. ಎರಡು ಕೋಆರ್ಡಿನೇಟ್ಸ್ ಅನ್ನ ಆ ಕಡೆ ಈ ಕಡೆ ಎರಡು ಕೋಆರ್ಡಿನೇಟ್ಸ್, LHS ಒಂದು ಕೋಆರ್ಡಿನೇಟ್ಸ್, RHS ಅಲ್ಲಿ ಒಂದು ಕೋಆರ್ಡಿನೇಟ್ ಇಕ್ಕಿದ್ರೆ ಅವನ ಆರ್ಡರ್ ಪೇರ್ಸ್ ಅಲ್ಲಿ ಫಸ್ಟ್ ಈಕ್ವಲ್, ಸೆಕೆಂಡ್ ಗೆ ಸೆಕೆಂಡ್ ಈಕ್ವಲ್. ಸೊ ನಾವು ಯು ಮೇಕ್ ಕ್ರಾಸ್. ನೋಡಿ, ಇಲ್ಲಿ 2 2 ಗೆಟ್ಸ್ ಕ್ಯಾನ್ಸಲ್ ಮಾಡಬಹುದು. ಬೇಡಪ್ಪ, ನಿಮ್ ತಲೆ ಒಳಗ ಬೇಡ, ಇಲ್ಲಿ ಕ್ಯಾನ್ಸಲ್ ಮಾಡಕ್ ಇರಲ್ಲ, ಕನ್ಫ್ಯೂಸ್ ಬೇಡ. ಐ ವಿಲ್ ಮೇಕ್ ಕ್ರಾಸ್ ಮಲ್ಟಿಪ್ಲಿಕೇಶನ್. 2 into 1 plus x is equal to 14. 2 7s are 14. 2x. So 2 plus 2x is equal to 14. 2x is equal to 14 minus 2. 2x is equal to 12. X is equal to 12 by 2. 2 1s are 2 6s are. What is the value of x? 6. 6. Clear? Okay. So now make the cross multiplication. Y plus 5 is equal to 8. Y is equal to 8 minus 5. Y is equal to 3. So find the value of x and y.
ಓವರ್ Over. ಎಸ್ ಸರ್. Very good. sir. ಎಲ್ಲರದು ಆಯ್ತಾ? ಸರ್ Yes, sir. Okay. Yes, sir. So now write down the example 10. If the points A of 6, 1, B of 8, 2, C of 9, 4, and D of P, 3 are the vertices of a parallelogram. Taken in order, find the value of P only. Find the value of P ಕಂಡುಹಿಡಿಯಿಗ. ಒಂದು parallelogram ಬರೀರಿ. A, B, C, D. So what is A? 6, 1. What is B? 8, 2. What is C? 9, 4. What is D? P, 3. So ನೀವು parallelogram ಅಂತ diagonals of the parallelogram bisect each other. So now ಇಲ್ಲೊಂದು ಬರೀರಿ diagonals of parallelogram bisect each other. Diagonals of the parallelogram bisect each other. It means midpoint of AC is equal to midpoint of BD. Clear? So now write midpoint of AC is equal to midpoint of BD. What is A? 6, 1. What is C? 9, 4. X1, Y1. X2, Y2. What is B? 8, 2. D is P, 3. X1, Y1. X2, Y2. So midpoint ಆಗಿರೋದ್ರಿಂದ we can use the midpoint formula. X1 plus X2 by 2. Y1 plus Y2 by 2. X1 plus X2 by 2. Y1 plus Y2 by 2. So now substitute all the values. So what is X? X1 6 plus 9 by 2. So next 1 plus 4 by 2 is equal to 8 plus P by 2, 2 plus 3 by 2. ಇದೀರಾ ಅಥವಾ ಗಣಪತಿ ನೋಡಕ್ ಹೋಗಿದ್ದೀರಾ? ಎಲ್ಲ ಇಟ್ಬಿಟ್ಟು ಮೊಬೈಲ್ ನ ಇದ್ದೀವಿ ನೀವು ನೋಡ್ತಾ ಇರ್ರಿ. ನಾವು ಮತ್ ಸರ್ ಗಿರ್ ಕೇಳಿದ್ರೆ ಮಾತಾಡ್ರಿ. ನಾವು ಗಣಪತಿ ನೋಡ್ಕೊಂಬರ್ತೀವಿ ಅಂತ ಹೋಗಿದ್ದೀರಾ? ಹೋಗ್ತಾ ಇದ್ದೀರಾ? ಚಿನ್ಮಯಿ ಸರ್. ಬನಾಳ್ ಇದೀನಿ ಸರ್. ಇದೆಯಾ? ವೆರಿ ಗುಡ್. ಎಲ್ಲರೂ ಒಬ್ಳೇ ಇರೋದು ಸರ್. ಹಾ, ಮನೇಲಿ ಎಲ್ಲರೂ ಹೋಗಿದ್ದಾರೆ, ನಾನು ಒಬ್ಳೇ ಇದ್ದೀನಿ ಗಣಪತಿ ನೋಡಕ್ ಹೋಗಿದಾರಾ ಸರ್. ಎಲ್ಲಿ? ನಮ್ಮನೆ ಹತ್ರನೇ. ಹೌದಾ? ಸರ್ ಬರ್ಡೇ ಸರ್ ಇವತ್ತು ಅವಳ್ದು. ಹೌದಾ? ಚಿನ್ಮಯ್ ವಿಶ್ ಯು ಹ್ಯಾಪಿ ಬರ್ಡೇ ನವ. ಥ್ಯಾಂಕ್ ಯು ಸರ್. ನಾನು ಯಾವತ್ತಾರು ನಿಮ್ ಊರಿಗೆ ಬರ್ತೀನಿ, ನವ ಸ್ವೀಟ್ಸ್ ಕೊಡ್ಸ ಅಷ್ಟೇ. ಆಯ್ತು ಸರ್. ಮತ್ ಕೊರಿಯರ್ ಗಿರಿಯರ್ ಮಾಡಕ್ ಹೋಗ್ಬೇಡ.
ಏ ಇಲ್ಲ ಸರ್ ಮಾಡಲ್ಲ. ಅದೇ ಮತ್ತೆ ನಾವಂತದ್ದು ರಿಸ್ಕ್ ಇಷ್ಟಪಡಲ್ಲ, ಯಾಕಂದ್ರೆ ಬರೋದಕ್ಕೆ ವಾರ ಆಗ್ತತ್ತಲ್ಲ, ಮತ್ತೆ ಕೆಮ್ಮಂದ್ಬಿಟ್ರೆ ಪಟ ಮಾಡಕ್ಕಾಗಲ್ಲ. ಸರಿ ಸರ್. ಹರ್ಷಿತ್ ಆಗಿದ್ರೆ ಕಳ್ಸ್ಬಿಡ್ರಿ ಸರ್ ನಾಳಕ್ಕೆ ಈಗ. ಓವರ್, ಇದೇನಾದ್ರು ಡೌಟ್ ಇದೆಯಾ? ಸರ್ ಅದೇನಪ್ಪ ಪಾಪು, ಅವ್ನ್ ಜಗದೀಶ್ ಪಾಪು ಇದ್ದಾನ? ಸರ್ ಇದೀನಿ. ವೆರಿ ಗುಡ್, ವೆರಿ ಗುಡ್. ಓಕೆ, ಇದನ್ನ ಅಳಿಸ್ತಾ ಇದ್ದೀನಿ ನಾನೀಗ. ಎಲ್ಲಾದ್ರೂ ಆಗಿದ್ಯಾ? ಆಗಿದೆಯೇನ್ರಮ್ಮ? ಎಸ್ ಸರ್. So now write 15/2 5/2 is equal to 8 plus p/2 5/2. So ನೀವೀಗ ಯಾವುದರ ವ್ಯಾಲ್ಯೂನ ಕಂಡುಹಿಡಿಯಬೇಕು? ಪಿ ವ್ಯಾಲ್ಯೂ ಕಂಡುಹಿಡಿಯಬೇಕು. ಅದಕ್ಕೋಸ್ಕರ ಪಿ ಈಕ್ವಲ್ ಆಗಿರೋ ಕೋಆರ್ಡಿನೇಟ್ ತಗೊಂಡ್ರೆ ಸಾಕು. ನೀವು ಉಳಿದ ಎರಡು ವ್ಯಾಲ್ಯೂ ಸೇಮ್ ಇದಾವ ನೋಡ್ರಿ, ಅದ್ ಬೇಕಾಗೇ ಇಲ್ಲ ನಮಗೆ. ಒಂದ್ ನಿಮಿಷ ನೋಡ್ಕೊಳ್ರಿ, ಈಗ ನಾನು ಹೇಳೋದನ್ನ ಕೇಳ್ರಿ. ಈಗ ಆವಾಗ್ಲೇ ನಾವು ಎಕ್ಸ್ ಅಂಡ್ ವೈ ಎರಡು ವ್ಯಾಲ್ಯೂಸ್ ಕಂಡುಹಿಡಿಯಕ್ಕೆ, ಹೌದಲ್ಲೇನ್ರಮ್ಮ? ಸಪ್ರೇಟ್ ಕೋಆರ್ಡಿನೇಟ್ ತಗೊಂಡಿದ್ವಿ. ಇಲ್ಲಿ ಒಂದೇ ವ್ಯಾಲ್ಯೂ ಕಂಡುಹಿಡಿಯಕ್ಕೆ ಹೇಳಿದಾನೆ ಪಿ. ಆ ಪಿ ಗೆ ಈಕ್ವಲ್ ಆಗಿರೋ ಕೋಆರ್ಡಿನೇಟ್ ಯಾವುದು? ಇದು. ರಿಮೈನಿಂಗ್ ಟೂ ನೋಡ್ರಿ ಈಕ್ವಲ್ ಇದಾವೆ, ಹೌದಾ? 15/2 is equal to 8 plus p/2. ಸೊ ಒಂದ್ ಮಾತು ಅವಾಗ್ಲೇ ಹೇಳ್ಬೇಕಿತ್ತು, ನಿಮ್ಗೆ ಹೇಳಲಿಲ್ಲ, ಈಗ ಹೇಳ್ತಿದ್ದೀನಿ ಕೇಳ್ರಿ. LHS ಅಲ್ಲಿ ಎಲ್ಲಾ ಟರ್ಮ್ ಸೇರಿ ಒಂದು ಟರ್ಮ್, RHS ಅಲ್ಲಿ ಎಲ್ಲ ಟರ್ಮ್ ಸೇರಿ ಒಂದೇ ಟರ್ಮ್ ಇದ್ರೆ ಡಿನಾಮಿನೇಟರ್ ಅಲ್ಲಿ ಕಾಮನ್ ಸಂಖ್ಯೆ ಇದ್ರೆ ಕ್ಯಾನ್ಸಲ್ ಮಾಡಬಹುದು. ನಾನು ಹೇಳೋದ ಅರ್ಥ ಆಯ್ತಾ? ಟೋಟಲ್ ಟರ್ಮ್ ಅದು. ಈಗ 4 plus 5/2 ಇಟ್ ಇಸ್ ನಾಟ್ ಎ ಟೋಟಲ್ ಟರ್ಮ್, ಇಟ್ ಇಸ್ ಎ ಸಮ್ ಆಫ್ ಟೂ ಟರ್ಮ್ಸ್, ಹೌದಾ ಅಲ್ಲ? ಒಂದು ಟರ್ಮ, ಎರಡು ಟರ್ಮ? ಟೂ ಟರ್ಮ್ಸ್. ಟೂ ಟರ್ಮ್ಸ್. ಈಗ ಇದು ಒನ್ ಟರ್ಮ್. ಇದು ಒನ್ ಟರ್ಮ್. ಒನ್ ಟರ್ಮ್. ಅದನ್ನೇ ಬೇಕಾದ್ರೆ ಒನ್ ಟರ್ಮ್ ಮಾಡ್ಬೋದು ನಾವು. ಹೆಂಗೆ ಗಂಟೆ ಎಲ್ಸೆ ಮಾಡ್ಬೋದಲ್ವಾ? ಹಂಗಿರ್ತದೆ, ಅದ್ ಬೇಡ. ಸೊ LHS RHS ಅಲ್ಲಿ ಒಂದೊಂದೇ ಟರ್ಮ್ ಇದ್ದು ಫ್ರಾಕ್ಷನ್ ಫಾರ್ಮ್ ಅಲ್ಲಿ ಇದ್ರೆ, ಡಿನಾಮಿನೇಟರ್ ಸೇಮ್ ಇದ್ರೆ ಯು ಹ್ಯಾವ್ ಟು ಕ್ಯಾನ್ಸಲ್ ಇಟ್. ಸೇಮ್ ಇದ್ರೆ ಮಾತ್ರ ನಾನು ಹೇಳ್ತಾ ಇರೋದು. ಡಿನಾಮಿನೇಟರ್ ಸೇಮ್ ಇದ್ರೆ ಕ್ಯಾನ್ಸಲ್ ಮಾಡ್ರಿ, ಅದರ್ವೈಸ್ ಕ್ಯಾನ್ಸಲ್ ಮಾಡಬೇಡ್ರಿ. ಮತ್ತೆ ಅಗೈನ್ ಇದೆಯಲ್ಲ ಅಡ್ಡುಲ್ಡದು ಓರೆ ಗುಣಾಕಾರ, ಹೌದಲ್ಲ? ಓಕೆ, 15 is equal to 8 plus p. ನಮಗೆ ಬೇಕಾಗಿರೋ p ಎಲ್ಲಿದೆ? RHS ಅಲ್ಲಿ ಇದೆ. ಅದಕ್ಕೆ ಅವ್ರನ್ನ ಏನ್ ಮಾಡ್ಬೇಕು? LHS ಟರ್ಮ್ ಅಷ್ಟು RHS ಬರೀರಿ. LHS ಟರ್ಮ್ RHS ಬರೀರಿ. p is equal to 15 minus 8. p is equal to 7. P is equal to 7. Now clear? Yes sir. ಸೊ ಇಲ್ಲಿ ಸರ್ ಮತ್ತೆ ಎರಡು ತಗೋಬೇಕಿತ್ತು ಸರ್, ಎರಡು ಇಲ್ಲ. ಎರಡು ಅನ್ನೋನ್ ಟರ್ಮ್ ಇದ್ರೆ ಎರಡು ಅನ್ನೋನ್ ಟರ್ಮ್ ತಗೊಂಡಿದ್ವಿ. ನಮಗೆ ಬೇಕಾಗಿರೋದು ಒಂದೇ ಅನ್ನೋನ್ ಟರ್ಮ್ ಕೊಟ್ಟಿದ್ದಾನೆ, ಯಾವುದು? ಪಿ. ಪಿಗೆ ರೆಸ್ಪೆಕ್ಟಿವ್ ಟರ್ಮ್ ಯಾವುದು? 15/2. ಸೊ ಇಲ್ಲಿ ಹೆಂಗೆ ಕ್ಯಾನ್ಸಲ್ ಮಾಡಿದ್ರೆ ಅಂತ ಹೇಳಿದೀನಿ, ಹೆಂಗ್ ಮಾಡ್ಬೇಕು ಅಂತ. LHS RHS ನಲ್ಲಿ ಸಿಂಗಲ್ ಟರ್ಮ್ ಇತ್ತು, ಡಿನಾಮಿನೇಟರ್ ಅಲ್ಲಿ ಸೇಮ್ ನಂಬರ್ ಇದ್ರೆ ಯು ಹ್ಯಾವ್ ಟು ಕ್ಯಾನ್ಸಲ್ ಇಟ್. 15 is equal to 8 plus p. ನಾನು ಹೇಳಿದ್ದೀನಿ ನಮಗೆ ಬೇಕಾಗಿರೋ ಯಾವುದೇ ಟರ್ಮ್ ಇದ್ರು ಇಟ್ ಮಸ್ಟ್ ಬಿ ಇನ್ LHS. ಬಟ್ ಅಲ್ಲೂ ಅದು RHS ಅಲ್ಲಿ ಹೋಗೋದಿದೆ. ಅದಕ್ಕೊಂದು ನಮ್ಗೊಂದು ನಡುವೆ ಒಂದು ಸಿಂಬಲ್ ಇದೆ, ಈಕ್ವಲ್ಸ್ ಇದೆ. LHS ಟರ್ಮ್ ಅನ್ನ RHS ಬರಿಬಹುದು, RHS ಟರ್ಮ್ ಅನ್ನ LHS ಬರದೆ. ಸೊ ನಾವು ಯಾವ್ದು ಬೇಕಾದಷ್ಟೇ ಬಿಡ್ಕೊಂಡ್ರಿ. ಇವ್ರನ್ನ ಆ ಕಡೆ ಕಳಿಸಿದ್ರೆ ಈ ಪ್ಲಸ್ ಇತ್ತು, ಈ ಕಡೆ ಬಂದ್ರೆ ಮೈನಸ್ ಆಯ್ತು. ನಾವು ಇಟ್ ಬಿಕಮ್ಸ್ 7. What is the value of p? 7. ಏನಾರ ಡೌಟ್ ಇದೆಯಾ ವರ್ಷಿತಾ?
ಸಿಂಚು, ನೋ ಸರ್ ದೀಕ್ಷಾ